ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು 5G ಹ್ಯಾಂಡ್ಸೆಟ್ನಲ್ಲಿ 4G ನೆಟ್ವರ್ಕ್ ತೋರಿಸ್ತಾ ಇದೆ, ಅಂದರೆ 4G ಪ್ಲಸ್ ಅಂತ ಬೀಳ್ತಾ ಇದೆ, 5G ಅಂತ ಬರ್ತಾ ಇಲ್ಲ, ಅಂದರೆ ಅದನ್ನು ಯಾವ ರೀತಿ ಆನ್ ಮಾಡೋದು, ಯಾವ ರೀತಿ ಸೆಟ್ಟಿಂಗ್ಸ್ ಇದೆ ಅದರದ್ದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ಕಾರ್ನರ್ನಲ್ಲಿ ನೆಟ್ವರ್ಕ್ ನೋಡ್ಬೋದು, 4G ಪ್ಲಸ್ ಅಂತಾನೆ ಬಿದ್ದಿದೆ. ಇದನ್ನು ಯಾವ ರೀತಿ 5G ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಫೋನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಸ್ನೇಹಿತರೆ, ನಿಮಗೆ ನಿಮ್ಮ ಮೊಬೈಲ್ ಫೋನಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ, ಅಥವಾ ಕೆಲವು ಫೋನ್ಗಳಲ್ಲಿ ಸಿಮ್ ಕಾರ್ಡ್ ಅಂತ ಇರುತ್ತೆ, ಅಂದರೆ ಸಿಮ್ ಕಾರ್ಡ್ ಡೀಟೇಲ್ಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ನಿಮ್ಮ ಸಿಮ್ ಕಾರ್ಡ್ ಹಾಗೂ ಸಿಮ್ ಕಾರ್ಡ್ನ ನಂಬರ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಸಿಮ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಸಿಮ್ 1 ಸಿಮ್ ಯಾವುದಕ್ಕೆ ನೀವು 5Gಯನ್ನು ಮಾಡಬೇಕು ಅಂದ್ಕೊಳ್ತಿರೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಸಿಮ್ 1 ಇರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ನಿಮಗೆ ಇಲ್ಲಿ ಕೆಳಗಡೆ ಆಪರೇಟರ್ ಅಂತ ಇದೆಯಲ್ಲ, ಆಪರೇಟರ್ ಆಪ್ಷನ್ ಇದೆ. ಈ ಒಂದು ಆಪರೇಟರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ನಿಮಗೆ ಆಪರೇಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಅವೈಲೇಬಲ್ ಇರ್ತಕ್ಕಂಥ ಒಂದು ನೆಟ್ವರ್ಕ್ಗಳು ತೋರಿಸುತ್ತೆ. ಸ್ವಲ್ಪ ಟೈಮ್ ತಗೊಳ್ತಾ 30 ಸೆಕೆಂಡ್ಸು. ಅದಾದಮೇಲೆ ನೀವು ಯಾವ ನೆಟ್ವರ್ಕನ್ನು 5G ನೆಟ್ವರ್ಕ್ ತೋರಿಸುತ್ತೆ. ಸ್ನೇಹಿತರೆ, ಇದರಲ್ಲಿ ಜಿಯೋ 4G ಅಂತ ಸೆಲೆಕ್ಟ್ ಆಗಿದೆ. ಇದರಲ್ಲಿ ಇರ್ತಕ್ಕಂಥ ಜಿಯೋ 4G ಈ ಒಂದು ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ನೀವು ನೋಡ್ಬೋದು ನೋಡಿ ಸ್ನೇಹಿತರೆ, ನೀವು ಈ ರೀತಿ ಆಪರೇಟರ್ನ 5Gಗೆ ಚೇಂಜ್ ಮಾಡಿದಾಗ 5G ಬರುತ್ತೆ. ಕೆಲವು ಸಾರಿ ಏನಾದರೂ ಬರಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಎನೇಬಲ್ ಅಂತ ಇದೆಯಲ್ಲ, ಈ ಎನೇಬಲ್ ಆಪ್ಷನನ್ನು ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿ. ಆಗ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಸೊ ಆಗಲೂ ಬರಲಿಲ್ಲ ಅಂದರೆ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿ, ಆವಾಗ ಸ್ವಲ್ಪ ತೋರಿಸುತ್ತೆ ಸ್ನೇಹಿತರೆ. ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಆನ್ ಮಾಡಿ. ಅಂದರೆ ನಿಮ್ಮ ಹತ್ರ 5G ಮತ್ತು 4G ಪ್ಲಸ್ ತೋರಿಸ್ತಾ ಇದ್ರೆ ಈ ರೀತಿ ಹೇಳ್ತಾ ಇರೋದು ನಾನು. ಮೊದಲನೇ ಸಾರಿಗೆ ಬಂದರೆ ಇದೇನು